ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕೆ ಕುಸಿದು ಹೋಗಿದೆ, ಈ ಮಟ್ಟಕ್ಕೆ ಕುಸಿದಿರೋದು ನಾನು ಪೊಲೀಸ್ ಇಲಾಖೆಯಲ್ಲಿ ಇದ್ದು ಬಂದವನು ಅನುಭವದಿಂದ ಹೇಳ್ತಾ ಇದ್ದೇನೆ. ಈ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಈ ಹಿಂದೆ ಯಾವತ್ತಿಗೂ ಕೂಡ ಕುಸಿದಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾಯಕರನ್ನು ಶಾಡೋ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಕರೀತಾರೆ. ಪ್ರತಿಪಕ್ಷದ ಕೆಲಸ ಸರ್ಕಾರದ ತಪ್ಪುಗಳನ್ನು ಎತ್ತಿ ತೋರಿಸುವಂಥದ್ದು, ಸರ್ಕಾರದ ಭಾಗವಾಗಿ ಸಚಿವರ ಧೋರಣೆಗಳನ್ನು ಖಂಡಿಸುವಂಥದ್ದು, ಟೀಕಿಸುವಂಥದ್ದು ಸಹಜವಾಗಿ ಇರುತ್ತೆ. ಮೊನ್ನೆಯ ದಿನ ಕಲಬುರಗಿಯಲ್ಲಿ ಸನ್ಮಾನ್ಯ ಮೇಲ್ಮನೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಶ್ರೀಯುತ ಚಲವಾದಿ ನಾರಾಯಣ ಸ್ವಾಮಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಯಾವ ಭಾಷೆ ಅಥವಾ ಯಾವ ಭಾವನೆಯಿಂದ ಮಾತನಾಡಿದರು ಅದರ ಬಗ್ಗೆ ನಾನು ಚರ್ಚೆಗೆ ಹೋಗೋದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತನಾಡುವಾಗ ಅವರ ಮನಸ್ಸಿನ ಭಾವನೆಯನ್ನು ಹೇಳಿದ್ದಾರೆ. ಒಂದು ಗಾದೆ ಮಾತನ್ನು ಅವರು ಹೇಳಿರುವಂಥದ್ದನ್ನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆದರೆ ಒಂದು ವೇಳೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಅಥವಾ ಅವರ ಬೆಂಬಲಿಗರಿಗೆ ಮನಸ್ಸಿಗೆ ಘಾಸಿಯಾಗಿದ್ದರೆ, ಅವರಿಗೆ ಅಪಮಾನ ಆಗಿದ್ದರೆ, ಮಾತಿಗೆ ಸಂವಿಧಾನದ ಬಗ್ಗೆ ಮಾತನಾಡುವಂಥವರು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡುವಂಥವರು, ಕಾಂಗ್ರೆಸ್ನವರು ಸಂವಿಧಾನದ ರಕ್ಷಕರು ನಾವೇ ಅಂತ ಹೇಳಿ ತಮ್ಮನ್ನು ತಾವು ನಾಟಕೀಯವಾಗಿ ಏನು ಬಿಂಬಿಸ್ಕೊಳ್ತಾ ಇದ್ದಾರೆ, ಈ ಕಾಂಗ್ರೆಸ್ನವರ ಮುಖವಾಡ ನಿಜ ಬಣ್ಣ ಏನು ಅಂತ ಹೇಳಿ ಹಲವಾರು ಘಟನೆಗಳಲ್ಲಿ ಗೊತ್ತಾಗಿದ್ದಾವೆ. ಆದರೆ ಕಲಬುರಗಿಯಲ್ಲಿ ಒಬ್ಬ ಶಾಡೋ ಚೀಫ್ ಮಿನಿಸ್ಟರ್, ಮೇಲ್ಮನೆಯ ಪ್ರತಿಪಕ್ಷದ ನಾಯಕ, ದಲಿತ ಸಮಾಜದ ಹಿನ್ನೆಲೆಯಲ್ಲಿ ಹೋರಾಟದಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ, ಅವರನ್ನು 5 ಗಂಟೆಯವರೆಗೆ ದಿಗ್ಬಂಧನದಲ್ಲಿ ಇಡ್ತಾರೆ. ಈ ರಾಜ್ಯದಲ್ಲಿ ಒಬ್ಬ ಪ್ರತಿಪಕ್ಷದ ನಾಯಕನ ಪರಿಸ್ಥಿತಿ ಇದಾದರೆ ಜನಸಾಮಾನ್ಯನ ಪರಿಸ್ಥಿತಿ ಏನಾಗಿರಬಹುದು? ಯಾರಾತ SP, ಆ ರೇಂಜ್ IGP ಏನು ಮಾಡ್ತಾ ಇದ್ರು, DG ಆ್ಯಂಡ್ IG ಏನು ಮಾಡ್ತಾ ಇದ್ರು? ಅಂದರೆ ಪೊಲೀಸರನ್ನು ಈ ಸರ್ಕಾರದ ಗುಲಾಮರ ಥರ ನಡೆಸ್ಕೊಳ್ಳುವಾಗ ಕಲಬುರಗಿಯಲ್ಲಿ ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿಯವರೇ ಬಂದು ನೆಕ್ಸ್ಟ್ ಪತ್ರಿಕಾಗೋಷ್ಠಿಯಲ್ಲಿ ಮತ್ತೆ ಮಾತನಾಡುವಾಗ ಹೇಳಿದ್ದಾರೆ, ಪೊಲೀಸರು ಕಾಂಗ್ರೆಸ್ಸಿನ ಏಜೆಂಟ್ರಾಗಿ ಅಲ್ಲಿ ಅವರ ಜೊತೆಗೆ ವರ್ತನೆ ಮಾಡಿದ್ದಾರೆ. ಒಬ್ಬ ಪ್ರತಿಪಕ್ಷದ